ರಾಜ್ಕುಮಾರ್ ಸರ್ ಅಪ್ಪ ಇವಾಗ ಕೈ ಇನ್ನೊಬ್ಬ ಅಪ್ಪ ಅಪ್ಪನೇ ಸರ್ ಸೂಪರ್ ಸರ್ ಒಳ್ಳೆ ಮೂವಿ ಮೇಡಮ್ ಒಳ್ಳೆ ಸೂಪರ್ ಆಗಿದೆ. ಉತ್ತರ ಕರ್ನಾಟಕ ಸ್ಟೈಲ್ ನಲ್ಲಿ ಹೇಳ್ಬೇಕಂದ್ರೆ ಬೆಂಕಿ ಬಬ್ಲಾದಿ. ಈ ಫಿಲ್ಮ್ ನೋಡಿದ ನಂತರ ಪುನೀತ್ ಅನ್ನ ಸತ್ತಂಗೆ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಮಾಡ್ತಾರೆ 100% ಮಾಡೇ ಮಾಡ್ತಾರೆ, ಜನ ಬೆಂಬಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೇ ಇಲ್ಲಿ ಮತ್ತೆ ರೂಪದಲ್ಲಿ ಇವ್ರ ರೂಪದಲ್ಲಿ ಬಂದು ಅನ್ಸುತ್ತೆ. ಏನಂತ ಅಂದ್ರೆ ಕರೆಕ್ಟ್ ಫಿಲಮ್ ಕೊಟ್ಟಿದ್ದಾರೆ. 100 days 100% ಓಡುತ್ತೆ. ಅಪ್ಪು ನೆಕ್ಸ್ಟ್ ನೋಡ್ಬೋದು. ಇಲ್ಲ 100% ಚೆನ್ನಾಗಿ ಮಾಡಿದ್ದಾರೆ ರಾಜ್ಕುಮಾರ್ ಸರ್ ಅವ್ರದ್ದು ಆಕ್ಟಿಂಗ್. ಫಸ್ಟ್ ಆಫ್ ಆಲ್ ಅವರು ಅಣ್ಣವ್ರ ಮೊಮ್ಮಗ, ಸೊ ತುಂಬ ಖುಷಿಯಾಗುತ್ತೆ. ಅವ್ರ ಸ್ಟಂಟು ಫೈಟು ಅಪ್ಪು ಬಾಸ್ ಛಾಯೆ ಕಾಣಿಸ್ತಿದೆ. ಡಿಬ್ಯೂಟ್ ಸಿನಿಮಾ ಅಂತ ಅನ್ಸಲ್ಲ, ಅವರ ಪರ್ಫಾರ್ಮೆನ್ಸ್ಗೆ ಅವರೊಂದು 5-10 ಸಿನಿಮಾ ಮಾಡಿದ್ದಾರೆ ಅನಿಸ್ತಿದೆ. ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ನಿಮಗೆ ಹೆಂಗೆ ಅಂತಂದರೆ ಅಂದರೆ ಕಾಲೇಜಲ್ಲಿ ನಡೆಯುವಂಥ ಒಂದು ರಿಯಲ್ ಘಟನೆಗಳನ್ನ ತೊಗೊಂಡು ಇವ್ರೇನು ಸಿನಿಮಾ ಮಾಡಿರ್ತಾರೆ ಅಂದರೆ ಯೂತ್ಸ್ಗೆ ಪ್ರತಿ ಸತಿ ಆನಂದರಾಮ್ ಸರ್ಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಪ್ರತಿ ಸತಿ ಯೂತ್ಸ್ನ ಅವ್ರು ಎಬ್ಬಿಸ್ತಾ ಇರ್ತಾರೆ. ಹಿಂಗೆ ಏನಪ್ಪ ನೀವು ಹಾಳಾಗಬೇಡಿ, ಸಿನಿಮಾ ನೋಡಿ ತಂದೆ ತಾಯಿಗೆ ವ್ಯಾಲ್ಯೂ ಕೊಡಿ ಅಂತ. ಆಮೇಲೆ ವಿಲನ್ ಅವರು ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನು ಅದು ಇದು ಮಾಡಿದೆ ಫಸ್ಟ್ ಆಫ್ ಅಲ್ಲಿ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಅವ್ರ ಹೇರ್ ಸ್ಟೈಲು ನಂಗೆ ತುಂಬ ಇಷ್ಟ ಆಯಿತು, ಯುನಿಕ್ ಆಗಿದ್ದಾರೆ. ಸೊ ಅವ್ರ ಫ್ಯೂಚರ್ ವಿಲನ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಗುರು ಸರ್ ಚೆನ್ನಾಗಿ ಮಾಡಿದ್ದಾರೆ, ಅಚ್ಯುತ್ ಸರ್, ಸುಧಾರಾಣಿ ಮ್ಯಾಮು. ಓವರ್ ಆಲ್ ಒಂದು ಪವರ್ ಪ್ಯಾಕ್ಟ್ ಸಿನಿಮಾ, ಎಲ್ಲರೂ ನೋಡಬೇಕು. ಜೈ ರಾಜ್ಕುಮಾರ್ಗೆ. ಸೂಪರ್ ಆಗಿದೆ. ಸಂತೋಷ್ ಸರ್ ಆನಂದರಾಮ್ ಡೈರೆಕ್ಷನ್ ಸೂಪರು. ಇವ ಮೂವಿ ಅಣ್ಣೋರು ನಂಬರ್ 1 ಇಂದ 10 ವರೆಗೂ ಅಣ್ಣೋರು, ನಂಬರ್ 10 ಇಂದ 99 ವರೆಗೂ ಇನ್ನ ಕರ್ನಾಟಕದಲ್ಲಿ ರಾಜವಂಶದೇ ಆರ್ಭಟ. ಎಲ್ಲಿವರೆಗೂ ಆರುತ್ತೋ ಕನ್ನಡ ಬಾವುಟ ಅಲ್ಲಿವರೆಗೂ ನಿಲ್ಲಲ್ಲ. ಅಣ್ಣೋರ್ ಮನೆ ಆರ್ಭಟ. ಯುವರಾಜ್ ಕುಮಾರ್ ಆಕ್ಟಿಂಗು, ಸ್ಟ್ರೆಂತು, ಫೈಟು ಸೂಪರ್ ಆಗಿದೆ. ಮೂವಿ ಮಾತ್ರ ಇಂಥ ಮೂವಿ ಇನ್ನು ಮತ್ತೆ ನಾವು ಫ್ಯಾಮಿಲಿಗೆಲ್ಲ ಬಂದು ನೋಡೋ ಅಂಥ ಮೂವಿ. ಇನ್ಮೇಲೆ ಮೂವಿ ಮಾಡ್ತಾರೆ. ನೋಡಿ ಮೂವಿ ನೋಡಿ, ಅಣ್ಣವ್ರ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಅದು ಕೇಳಬೇಕು ಆಕ್ಟಿಂಗ್ ನಾವು, ಅದು ಬ್ಲಡ್ಡಲ್ಲೇ ಇದೆ. ನಮ್ಮ ಪವರ್ ಸ್ಟಾರ್ ಅವರು ಯುವರಾಜ್ ಕುಮಾರ್ ಪ್ರಕಾರ ನಮ್ಗೆ ಬಂದಿದ್ದಾರೆ ಅಂತಾನೆ ನೋಡಿ. ಪುನೀತ್ ರಾಜ್ಕುಮಾರ್ ಯುವರಾಜ್ ಕುಮಾರ್ ಜೊತೆಯಿಂದ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ನಿಮ್ಗೆ ತುಂಬಾ ಇಷ್ಟವಾಗಿರೋ ಸೀನ್ ಏನ್ ಮ್ಯಾಮ್ ಈ ಯುವ ಮೂವಿಯಲ್ಲಿ? ತಂದೆ ಮಗನ ಆಕ್ಟದ್ದು ಸೂಪರ್ ಸರ್. ಹೇಗಿತ್ತು ಯುವ ಮೂವಿ? ಸೂಪರ್ ಆಗಿದೆ. ಯಾಕೆಂದರೆ ನಮಗೊಂದು ನೆನ್ನೆವರೆಗೂ ಸ್ವಲ್ಪ ಡವ ಅಂತ ಆಯಿತು ನಮಗೆ. ಹೆಂಗಿರುತ್ತೋ ಪಿಕ್ಚರು ನಮಗೆ. ಯಾಕೆ ಒಂದೇ ಭರವಸೆ ಇದು ನಮಗೆ, ಯುವನೇ ಒಂದೇ ಭರವಸೆ ಇದ್ದಿದ್ದು ದೊಡ್ಡ ಮನೆ ಕುಟುಂಬಕ್ಕೆ. ಅದೊಂದು ಭಯ ಇತ್ತು ನಮಗೂ, ಈ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋಗೆ ಯಾವ ಥರ ನಮಗೆ ಇದಿತ್ತು, ಹಂಗೆ ನಮ್ಮ ಅಭಿಮಾನಿಗಳಿಗಾಗಿ ನಮಗೂ ಒಂದು ಭಯ ಇತ್ತು. ಆ ಭಯ ಎಲ್ಲ ಯುವ ಅವ್ರು ಹೋಗಿಸಿದ್ದಾರೆ. ಅದು ಬೇರೆ ಲೆವೆಲ್ ಇದೆ ಬಿಡಿ. ನೋಡ್ತಾ ಇದ್ರೆ ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ ನಮಗೆ. ಒಂದು ಸಿನಿಮಾ ಮಾಡಿರೋ ಹೀರೋ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅದೇ ಥರ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಎಕ್ಸ್ಪ್ರೆಷನ್ಸು, ಬಾಡಿ ಲ್ಯಾಂಗ್ವೇಜು, ಡೈಲಾಗ್ ಡೆಲಿವರಿ ಇರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇರ್ಬೋದು. ನಮಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಅದು ಯುವ ಅವರು ನೆರವೇರಿಸಿದ್ದಾರೆ. ಸಂತೋಷ್ ಆನಂದರಾಮ್ ಅವರು ಒಳ್ಳೆ ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ನಾವು ಅಭಿಮಾನಿಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಸೂಪರ್ ಸರ್. ಮೂವಿ ಹೇಗಿತ್ತು? ಸೂಪರ್. ಯುವ ಇದು ಕನ್ನಡ ಸಿನಿಮಾದ ಹೊಸ ಅಧ್ಯಾಯ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮತ್ತೆ ಮ್ಯೂಸಿಕಲ್ ಹಿಟ್ ಬಗ್ಗೆ ಏನು ಹೇಳ್ತೀರಿ? ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ನೀಶ್ ಅವರು. ಆ್ಯಂಡ್ ಡೈರೆಕ್ಷನ್ ಈಸ್ ಫಸ್ಟ್ ಕ್ಲಾಸ್. ಒಬ್ಬ ಕನ್ನಡ ಸಿನಿಮಾಗೆ ಹೊಸ ಹೀರೋನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಈಸ್ ಅನ್ ಅಸೆಟ್. ಆ್ಯಕ್ಷನ್ ಈಸ್ ಫಸ್ಟ್ ಕ್ಲಾಸ್. ತಂದೆ ಮಗ ಸಂಬಂಧ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮ ಮಾತು ಅದ್ರ ಬಗ್ಗೆ? ತಂದೆ ಮಗನ ಸಂಬಂಧ ಅದು ಎಲ್ಲೂ ಹೊರಗೆ ಹೇಳ್ಕೊಳ್ಳಲ್ಲ. ಅದನ್ನು ತೆರೆ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಎಮೋಷನಲ್ ಸೀನ್ಸ್ ಇದ್ದಾವೆ. ಸೊ ಫ್ಯಾಮಿಲಿ ಎಂಟರ್ಟೈನರ್ ಪಕ್ಕ. ಹೇಗಿತ್ತು ಮೂವಿ? ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬಾಸ್ ಹೇಗೆ ಮಾಡಿದಾರೋ ಶಿವ ಬಾಸ್ ಹಾಗೆ ಮಾಡಿದ್ದಾರೆ. ನಮ್ಮ ಅಪ್ಪು ಬಾಸ್ ಅವರಿಗೆ ಆಶೀರ್ವಾದ ಕೊಟ್ಟಂಗೆ ನಂತರನೇ ಮಾಡು ನಂತರ ಮಾಡು ಚೆನ್ನಾಗಿ, ಇನ್ನು ಕರ್ನಾಟಕ ಪ್ರೇಮಿಸ್ತಾರ ಆತಿ ಅಂತ ಆಶೀರ್ವಾದ ಕೊಟ್ಬಿಟ್ಟು ಹೋಗಿದ್ದಾರೆ ಇವಾಗ ಅಪ್ಪು ಬಾಸು. ನಮಗೆ ತುಂಬ ಇಷ್ಟ ಆಯಿತು. ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬಾಸ್ ಹೇಗೆ ಮಾಡಿದಾರೋ ಹಾಗೆ ಮಾಡಿದ್ದಾರೆ. ಎಲ್ಲನೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಡ್ಯಾನ್ಸು, ಪಟಾಕಿ ಯಾವುದಾಗಿರಲಿ ಹತ್ಸೋರು ನಾವಾಗಿರಬೇಕು. ಅದಕ್ಕೊಂದು ಡೈಲಾಗ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ, ಸಾಂಗ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅದಕ್ಕೆ ಒಬ್ಬನೇ ಶಿವ ಒಬ್ಬನೇ ಯುವ ಅಷ್ಟೇ ಸರ್ ಮ್ಯಾಮ್ ಅಂತಾನೆ.
ಭಾಳ ಚೆನ್ನಾಗಿತ್ತು, ಸೂಪರ್ ಮಾಡಿದ್ರು. ಎಲ್ಲ ಪರ್ಫಾರ್ಮೆನ್ಸು ಎಲ್ಲನೂ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಇವಾಗ ನೋಡಿದ್ರೆ ನಮ್ಮ ಬಾಸ್ ಇವತ್ತಿಂದನೇ ಬಾಸೇ ನಂಬರ್ 1 AK-47 ಇವಾಗ ರೆಡಿ ಆಗಿದೆ, ಆಲ್ರೆಡಿ ರೆಡಿ ಆಗಿ ಒಂದು ಫಿಲಮ್ ಸ್ಟಾರ್ ಮಾಡಿದ್ದಾರೆ. ಮಾಡಿಬಿಟ್ಟು ಆಶೀರ್ವಾದ ತಗೊಂಡು ದೇವರು ಅಪ್ಪು ಸಾರ್, ಇವಾಗ ಅಪ್ಪು ಸಾರ್ ನಮಗೆ ದೇವರಾಗಿ ಆಶೀರ್ವಾದ ಕೊಟ್ಬಿಟ್ಟು ಹೋಗ್ಬಿಟ್ಟು ನಂತರನೇ ಮಾಡು, ನಂತರನೇ ಇರು, ನಂತರನೇ ಪ್ರೇಮ ಸಾಕ್ತೀಯ ನೀನು, ನಂತರನೇ ಸಖತ್ತಾಗಿ ಮಾಡು, ಡ್ಯಾನ್ಸ್ ಮಾಡು, ಕಲಿಸ್ಬಿಟ್ಟು ಹೋಗ್ತೀನಿ ನಿನಗೆ, ಕಲಿಸ್ಬಿಟ್ಟು ಹೋಗಿದ್ದಾರೆ ಅಪ್ಪು ಬಾಸ್. ಯಾರು ಅಣ್ಣನ ಮಕ್ಕಳಾಗ್ಲು ಅಕ್ಕನ ಮಕ್ಕಳಾಗ್ಲು ಯಾರಿಗಾದ್ರು ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ತುಂಬ ಖುಷಿ ಅನಿಸ್ತು. ಥ್ಯಾಂಕ್ ಯು. ಯುವ ಬಾಸ್ಗೆ ಫೋಟೋ ಕೊಟ್ಟಿವಿ ವಿನಯ್ ರಾಜ್ಕುಮಾರ್ ಸರ್ಗೆ ನಾನು ಫೋಟೋ ಕೊಟ್ಟು ತುಂಬ ಖುಷಿ ಅನಿಸ್ತು. ಸೂಪರ್ ಅಂದ್ರೆ ನನಗೆ ಭಾಳ ಯುವ ಬಾಸ್ ಇನ್ನೂ ಖುಷಿ ಪಡ್ತಾಯಿದ್ರು. ಇವರೇ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದರೆ ಇನ್ನೂ ಯುವ ಬಾಸ್ ಇಷ್ಟು ಖುಷಿ ಪಡೋರು, ಇನ್ನು ತುಂಬ ಖುಷಿ ಪಡೋರು. ತುಂಬ ಚೆನ್ನಾಗಿದೆ. ಅದೇ ರೀತಿ ಮತ್ತು ನಾವೆಲ್ಲ ಮಿಡ್ಲ್ ಕ್ಲಾಸು, ನಾವು ಮಾಡೋದೇ ಒಂದು 10 ರೂಪಾಯಿ 20 ರೂಪಾಯಿ ಸಂಪಾದನೆ ಮಾಡೋಕ್ಕೆ. ಅದರಲ್ಲಿ ನಮ್ಮ ಡೆಲಿವರಿ ಮಾಡ್ತಾರಲ್ಲ ಫುಡ್ ಅವರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಒಬ್ಬ ಆಟೋ ಡ್ರೈವರ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಬೆಲೆ ಕೊಡೋಣ. ನಮ್ಮ ಸಂಪ್ರದಾಯ ಕರ್ನಾಟಕದಲ್ಲಿ ಅಣ್ಣವ್ರ ಕುಟುಂಬ ಹೇಳ್ಕೊಡೋದು ಎಲ್ರಿಗೂ ಬೆಲೆ ಕೊಡೋಣ ಅಂತ ಈ ವಿಶೇಷವಾದ ಚಿತ್ರ ಎಲ್ಲರ ಮನಸ್ಸು ಎಲ್ಲರ ಮನೆಯೂ ಗೆದ್ದಿತ್ತೆ ಅಂತ ಹೇಳ್ತೀನಿ ಮೇಡಮ್. ನಿಜವಾಗೂ ದಯವಿಟ್ಟು ಎಲ್ಲ ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಮಗುನ ಬೆಳೆಸೋಣ. ಒಂದು ಮಗು, ಇದು ಕನ್ನಡದ ಮಗು, ಒಂದು ನಗುನ ಕಳ್ಕೊಂಡಿದ್ದೀವಿ, ಒಂದು ಮಗು ಕೊಟ್ಟೋಗಿದ್ದಾರೆ. ಆ ಮಗುನ ಚೆನ್ನಾಗಿ ಬೆಳೆಸಿ ನಾವು ಒಂದು ಎತ್ತರಕ್ಕೆ ತೊಗೊಂಡೋಗೋಣ. ಅದಾದಮೇಲೆ ಇನ್ನೊಂದು ಮೆಸೇಜ್ ಇದೆ. ದಯವಿಟ್ಟು ಅಣ್ಣವ್ರ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಅಭಿಮಾನಿ ದೇವ್ರ ಕಡೆಯಿಂದ ಇರ್ಬೋದು, ನಾನೊಬ್ಬ ಸೂರ್ಯ ಬಜರಂಗಿ ಅಂತ, ಇವಾಗಿರೋ ಬಿಸಿಲು, ದಯವಿಟ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು, ಆಮೇಲೆ ಸ್ವಲ್ಪ ದವಸ ಧಾನ್ಯ ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟು ಒಂದು ಅವನು ಜೀವಂತವಾಗಿ ಬೆಳೆಸೋಣ ಅಂತ ನಮ್ಮ ಆಸೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಚಾನಲ್ಗೂ ಒಳ್ಳೇದಾಗಲಿ ಮೇಡಮ್. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಸರ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಕೂಡ ಅನ್ಕೊಂಡ್ರೆ ಏನಾದರೂ ಮಾಡ್ಬೋದಾ ಅನ್ನೋದು ಒಂದು ಮೂವಿಯಲ್ಲಿ ಸೂಪರ್ ಆಗಿ ತೋರಿಸಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು, ಯುವ ಸಿನಿಮಾ ನಾವು ಈ ಲೆವೆಲ್ಗೆ ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ. ಯುವ ಸಿನಿಮಾ ನೋಡಿದ್ರೆ ನಾನೊಂದು ಮಾತು ಹೇಳ್ತೀನಿ ಸಂದರ್ಭದಲ್ಲಿ ಹೇಳಬೇಕು. ಹಸಿವಾದವನಿಗೆ ಗೊತ್ತು ಅನ್ನದ ಬೆಲೆ. ಮನೆಯ ಕುಟುಂಬದ ಜವಾಬ್ದಾರಿನ ಹೊತ್ತಿರ್ತಕ್ಕಂಥವ್ನು ಯಾರು? ತಂದೆಗೆ ಆ ಬೆಲೆ ಗೊತ್ತಿರುತ್ತೆ. ಆ ತಂದೆ ಕಷ್ಟದಲ್ಲಿದ್ದಾಗ ಯಾವ ರೀತಿ ತಂದೆನ ಸೇವ್ ಮಾಡ್ತಾನೆ, ಅಟ್ ದ ಸೇಮ್ ಟೈಮ್ ಅವ್ರ ಗೋಲ್ ಏನಿದೆ, ಅವ್ರ ಏಮ್ ಏನಿದೆ ಅದನ್ನು ಸಹ ಕಂಪ್ಲೀಟ್ ಮಾಡ್ತಾನೆ ಯುವ. ಈ ಸಂದರ್ಭದಲ್ಲಿ ಎಲ್ಲ ಫೈಟಲ್ಲೂ ನಮಗೆಲ್ಲ ಡ್ಯಾನ್ಸಲ್ಲೂ ಪುನೀತ್ ರಾಜ್ಕುಮಾರ್ ಸರೇ ನಮಗೆ ಕಾಣಿಸ್ತಾರೆ. ಅವರ ಆ ಸ್ಟಂಟ್ಸ್ ಆಗಲಿ, ಅವರ ಡ್ಯಾನ್ಸ್ ಆಗಲಿ, ಅವರ ಆ್ಯಕ್ಟಿಂಗ್ ಆಗಲಿ, ಎಲ್ಲದಕ್ಕೂ ನಮ್ಗೆ ಪುನೀತ್ ರಾಜ್ಕುಮಾರ್ ಸರ್ಗೆ ಹೋಲಿಕೆ ಮಾಡ್ಬೋದು. ಅವ್ರನ್ನ ಜೂನಿಯರ್ ಪವರ್ ಸ್ಟಾರ್ ಅಂತಲೇ ಕರಿಬೋದು ಯುವರಾಜ್ಕುಮಾರ್ ಅವ್ರನ್ನ. ಈ ಸಂದರ್ಭದಲ್ಲಿ ನಾವು ಪುನೀತ್ ರಾಜ್ನ ನೆನೆಸ್ಕೊಂಡು ಒಂದು ಮಾತು ಹೇಳ್ತೀನಿ. 49 ಸಿನಿಮಾಗಳ ಸರದಾರ, ಕರ್ನಾಟಕ ಚಲನಚಿತ್ರೋದ್ಯಮಕ್ಕೆ ಅವರ ಕೊಡುಗೆ ಅಪಾರ. ಹತ್ತಿರದಿಂದ ನೋಡಿದವ್ರಿಗೆ ಮತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಅವರ ಸಂಸ್ಕಾರ. ನಿಷ್ಕಲ್ಮಶವಾದ ನಗುವಿನ ಸಾಹುಕಾರ, ನಿಮ್ಮೆಲ್ಲರ ಪ್ರೀತಿಯ ಸಹೋದರ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜಕುಮಾರ. ಅಭಿಮಾನಿಗಳ ಹೃದಯದಲ್ಲಿ ನೀವೆಂದೆಂದಿಗೂ ಅಜರಾಮರ. ಯುವ ಸಿನಿಮಾದಿಂದ ಚಲನಚಿತ್ರ ಮಂದಿರಗಳಲ್ಲಿ ಅಭಿಮಾನಿಗಳಿಗೆ ಸಂಭ್ರಮ ಸಡಗರ. ಇದು ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಸಿನಿಮಾ. ನಿಮ್ಮ ಮನೆ ಹತ್ತಿರಗಳಲ್ಲಿ ಇರ್ತಕ್ಕಂಥ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ, ನೀವು ಎಂಜಾಯ್ ಮಾಡ್ತೀರಾ. ಸಿನಿಮಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.